कुछ भी नहीं ಎಲ್ಲರೂ ಮೋಟರ್ ಹಚ್ಚಿದ್ರೆ ಮುಂದೆ ನೀರ್ ಹೇಗೆ ಹೋಗುತ್ತೆ ಹೇಳಿ? ಪ್ರೆಷರೇ ಸಿಗಲ್ಲ ಮುಂದೆ. ಆ ಮೋಟರ್ ಹಚ್ಚಿದ್ರೆ ನೀರ್ ಜಗ್ಗ ಸರ್ ಒಂದ್ ಕೊಡ ತುಂಬಲ್ರಿ. ಅಲ್ಲಲ್ಲ ಅಲ್ಲಿ ಮೋಟರ್ ಹಚ್ಚಿದ್ರೆ ಇಲ್ಲಿ ತನಕ ಬರಲ್ಲ, ಅವರೇ ಮೋಟರ್ ತೆಗಿಬೇಕು ಎಲ್ಲ ತೆಗೆದ್ರೆ. ನೀರ್ ಯಾವಾಗ ಬರ್ತದೆ ಅಮ್ಮ? ಇಲ್ಲೇ ತುಂಬ್ತೀವಿ. ಈಗ ನೀರಿದೆ? ಅದು ಮ್ಯಾಲಿನ ಸಿಂಟ್ಯಾಕ್ಸ್ ಸರ್, ಅದು ಸಿಂಟ್ಯಾಕ್ಸ್ ಸರ್, ಸಿಂಟ್ಯಾಕ್ಸ್ ನಿಮಗೆ ಡೈಲಿ ಸಪ್ಲೈ ಬರ್ತದೆ? ಎಲ್ಲಿಂದ ಬರ್ತಂತ್ರಿ? ಅಲ್ಲ ನಿಮ್ ಭಾಷೆ ಅರ್ಥ ಆಗಲ್ಲ ಸರ್ ಅವ್ರಿಗೆ. ಹಾ ಸಿಂಟ್ಯಾಕ್ಸ್ ಇದೆ ಸರ್. ಎಷ್ಟು ದಿವಸದಿಂದ ಈಗ 2-3 ತಿಂಗಳಾಯ್ತ್ರಿ. ನೀರ್ ಕಮ್ಮಿ ಬರ್ತದೆ? ಕಮ್ಮಿ ಬರ್ತದ್ರಿ ನೀರು. ರಾತ್ರಿ ತುಂಬಿಡ್ತೀರಿ? ರಾತ್ರಿ ಬೆಳಗಾವಿ ತುಂಬಕ್ರಿ ನೀರ್ ಇಲ್ಲಿ. ಡೈಲಿ ಬರ್ತದೆ ಆಲ್ಟರ್ನೇಟ್ ಡೇ ಹೇಗೆ? ಡೈಲಿ ಒನ್ ಡೇ ಬಿಟ್ಟು ಒನ್ ಡೇ? ಒಂದಿನ ಬಿಟ್ಟು ಒಂದಿನ ತೋರ್ತೀವಿ ರಾತ್ರಿ 2-3 ಗಂಟೆಗೆ ತಗೋಬೇಕು ಸರ್. ಅಂದ್ರೆ ಈ ಕಡೆ ಹತ್ರ ಇರೋ ಸಿಗ್ತಾವ, ಆ ಕಡೆ ಈ ಕಡೆ ಅರ್ಧ ಊರು 90% ಈ ಕಡೆ ಸರ್ ಊರು. ಈ ಕಡೆ 10% ಅವ್ರು ಮಾತ್ರ ಸಬ್ಸೆಂಟ್ ಸ್ವಲ್ಪ ಲೆಕ್ಕಕ್ಕೆ ಬರ್ತದೆ. ನಾವು ಕೆಲಸ ಮಾಡಿ ಕೊಡ್ತೀವಿ. ನಮ್ಗೇನು ಬೇಡ ಸರ್, ನಮ್ ಕೆಲಸ ಆಗ್ಬೇಕು, ನಮಗ್ ಕೆಲಸ ಬೇಕು, ನಮ್ಮ ಊರು ಅಭಿವೃದ್ಧಿ ಆಗ್ಬೇಕು, ನೀರ್ ಕಾಣ್ಬೇಕು ಫಸ್ಟ್ ಸರ್. ನಮ್ಗೇನು ಮೂಲಭೂತ ಸೌಕರ್ಯಗಳು ಬೇಕು ಸರ್. ನಮಗೆ ನೀವು ದುಡ್ಡು ಎಲ್ಲಿಂದ ಹಾಕ್ರಿ ಬಿಡ್ರಿ, ನಮ್ಗೇನು ನೀಡಿಲ್ಲ ಸರ್. ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮೂರಿಗೇನು ನೀರು ಕೇಳಕತ್ತೀವಿ ಸರ್, ನಮ್ಗೆ ನೀರು ಬೇಕಷ್ಟೇ. ನಮ್ಮ ಮನೆ ನೀರು ಕೊಟ್ಟು ಸಾಕು ಸರ್. ಮೋಟರ್ ಅದನ್ನ ತಗೊಂಡು ಇದಕ್ಕೆ ಹಾಕಿ ಇಲ್ಲೇ ಇರು. ಈಗ ನಾವು ವಾಪಸ್ ಬರ್ತೀವಿ ಮತ್ತೆ ಒಳ್ಳೆ ಬಂದು ಅದನ್ನು ನೀರು ಓಪನ್ ಮಾಡಿದ್ ನೋಡ್ಕೊಂಡೆ ಹೋಗ್ತೀವಿ. ಸರ್ ಇಲ್ಲಿ ಇರತ್ತ ಹೋಗ್ಬೇಡ ನೀನು. ಸರ್ ಇವತ್ತು ಆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ್ರೆ ಟ್ಯಾಂಕರ್ ಮೂಲಕ ಆದ್ರೂ ನೀರು ಕೊಡಿ ಸರ್ ಅವ್ರಿಗೆ. ತಾತ್ಕಾಲಿಕವಾಗಿ ಇಲ್ಲ ಸರ್, ಈಗ ಹೇಳಿದ ಮೇಲೆ ನಾವು 15 ದಿನ ಆಯ್ತು ಸರ್. ಅವರು ಈಗ ತಾತ್ಕಾಲಿಕ ಎಲ್ಲ ಟ್ಯಾಂಕರ್ ವ್ಯವಸ್ಥೆ ಮಾಡಿ ಸರ್. ಹೋಗ್ತಾರೆ, ಯಾರು ಕೆಲಸ ಮಾಡಕ್ ರೆಡಿ ಇಲ್ಲ. ಇವ್ರು ಹೇಳ್ತಾರೆ ಸರ್, ಆಮೇಲೆ ತಿರ್ಗಾ 2-3 ದಿನ ಇವರು ಬರಲ್ಲ, ಅವರು ಬರಲ್ಲ. ಅವ್ ಇಬ್ರಾಹಿಂ ಜೈಗೆ ಅವ್ರಿಗೂ ಫೋನ್ ಮಾಡ್ತೀವಿ ಸರ್, ಅವರು ರೆಸ್ಪಾನ್ಸ್ ಮಾಡಲ್ಲ. ಆಗಿದೆ ಅಂತ ಹೇಳ್ತಾರೆ ಸರ್. ಇವತ್ತು ನ್ಯೂಸ್ನವ್ರು ಕರ್ಸ್ಯಾರ ನೋಡ್ರಿ, ಕಂಪ್ಲೀಟ್ ಆಗಿದೆ, ನೀರು ಬರಕತ್ತಾವ ಮನೆಗೆ ಅಂತ ಕಸ. ಯಾರು ಇಬ್ರಾಹಿಂ? ಹಾ, ಒಟ್ಟು ಸಿಬ್ಬಂದಿಗಳು ಸರ್. ನಮ್ಮೂರಿಗೆ ನೀರಿಲ್ಲ. ಈ ತರ ಮಿಸ್ ಗೈಡ್ಲೈನ್ ಕೊಟ್ಟು ಯಾಕೆ ಜನರಿಗೆ ಇದು ಮಾಡ್ತೀರಿ ಸರ್? ಎಲ್ಲ ಖರ್ಚಾಗಿದೆ. ಈಗ ಫಸ್ಟ್ ಪೈಪ್ಲೈನ್ ಚಾಲೂ ಮಾಡಿಸಿ. ಟ್ಯಾಂಕರ್ ಬೇಕಾದ್ರೆ ಪೈಪ್ಲೈನ್ ಅವಶ್ಯಕತೆ ಇದಿಲ್ಲ, ಟ್ಯಾಂಕರ್ ಮೂಲಕನೇ ಸರ್. ನಮ್ಗೆ ಶಾಶ್ವತ ಪರಿಹಾರ ಬೇಕಲ್ಲ ಸರ್. ಶಾಶ್ವತ ನಾವು ಅಲ್ಲಿ ಜಲ್ದಾರೆ ಮಾಡ್ತಾ ಇದ್ದೀವಿ, ಅವಾಗ ಶಾಶ್ವತ ಪರಿಹಾರ ಆಗೇ ಆಗುತ್ತೆ. ಟ್ಯಾಂಕರ್ ಎಲ್ಲಿ ಇದೆಯಲ್ಲ ಖಾಸಿಗೆ ಬೋರ್ವೆಲ್ ಟೆಂಪ್ರರಿ ಸೊಲ್ಯೂಷನ್ ಇರ್ತದೆ ಬೇಸಿಗೆ ಕಾಲ್ಗೆ, ಅದು ಶಾಶ್ವತ ಆಗಲ್ಲ. ನಮ್ದು ಮೇನ್ ಸೋರ್ಸ್ ಈಗ ಬೇಸಿಗೆ ಹೋದ್ಮೇಲೆ ಜುಲೈ ಕಮ್ಮಿ ಸರ್. ಅಂದ್ರೆ ಕಾಲಕ್ಕೆ ಬರುತ್ತೆ ಸರ್. ಒಂದ್ ಕೊಡ ನೀರ್ ಬಂತಂದ್ರೆ ಇಷ್ಟು ಮಣ್ಣು ಬರುತ್ತೆ ಸರ್ ಕೊಡದಲ್ಲಿ. ಅಲ್ಲಿ ಒಂದು ಆರೋ ಪ್ಲಾಂಟ್ ಅದಲ್ಲ ನಮ್ದು, ಅದು ಬಂದ ಸರ್, ಅದು ಬಂದದ್ರ ಸ್ಕ್ರಾಪ್ ಆಗಿದೆ. ಬೋರೆ ಇಲ್ರಿ ಅದು, ಅದು ಬೋರೆ ಇಲ್ಲ ಸರ್. ಅದು ಅಲ್ಲ ಹೋದ್ಸಲ ಸ್ಟಾರ್ಟ್ ಇತ್ತು, ಓನ್ಲಿ ಕೆವಿ ಕಲೆಕ್ಷನ್ ಇದ್ದಿಲ್ಲ. ನಾನು AW ಹೇಳಿದ್ದೆ. ಇಲ್ರಿ ಬಂದೈತಿ, ಇದೆ ಸರ್, ಇತ್ತು. ಇದು ಭಾಳ ದಿನ ಐತ್ರಿ ಸರ್. ಇದು ಬಗೆನೇ ಇರಲ್ರಿ. ಹೆಣ್ಮಕ್ಳು ಬೇರೆ ನೀರು ಹೋಗ್ತಾರ್ರಿ, ಅವ್ರು ಇದ್ರ ಬೈದ್ ಹೆಣ್ಮಕ್ಳಿಗೆ ಒಳಗೆ ಕಳಿಸ್ತಾರೆ. ಮತ್ತೆ ಅಧ್ಯಕ್ಷ ಪೀರಿಯಡ್ ಅವಾಗ ಎಲ್ಲ ಕೆಲಸ ಮಾಡ್ಬೇಕಿತ್ತು ಸರ್. ನಾವು ಅದು 6 ಮಂತ್ ಆಮೇಲೆ 2 ಬೋರ್ ಹಾಕ್ಸಿದ್ವಿ. ನಾವು ಕೈ ಮೇಲೆ ಏನ್ ಮಾಡ್ಬೇಕು ಮಾಡಿದ್ವಿ ಸರ್. ಪೈಪ್ಲೈನ್ ಮಾಡಿಸಿದ್ವಿ ಖಾಸಗಿ ಅವ್ರು ಸರ್. ಅದು ನಮ್ಮ ಊರವ್ರದ್ದು ಸರ್. ಹಿಂಗ್ ನೀರಿಲ್ಲ, ಸ್ವಲ್ಪ ದಿನ ಬಾಡಿಗೆ ಕೊಡ್ರಿ, ಬಾಡಿಗೆ ವ್ಯವಸ್ಥೆ ನಾವೇನಾದ್ರು ವ್ಯವಸ್ಥೆ ಮಾಡ್ತೀವಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು
ಅದನ್ನ ಪೈಪ್ ಲೈನ್ ಮಾಡಿಸಿ ಸರ್. ಅಲ್ಲಿಂದ ಜಮೀನಿಂದ ಪೈಪ್ಲೈನ್ ಆಗಿದೆ, ಆಗಿದೆ ಸರ್, ಕನೆಕ್ಷನ್ ಆಗಿದೆ. ಆಗಿದೆ ಸರ್. ಇವ್ರು ಹಾಕಿದ್ ಸರ್, ಇಬ್ರಾಹಿಂ ಸರ್ ಹಾಕಿದ್ದು. ಅದು 4 ಇಂಚ್ ನೀರು ಏನಾಯ್ತು ಈಗ ನೀರು ಅದು ಇನ್ನೂ ಸಪ್ಲೈ ಆಗ್ತಾ ಇಲ್ಲ. ಸಪ್ಲೈ ಆಗ್ತಲ್ಲ ಸರ್. ಯಾಕೆ? ಅದು ಕರೆಕ್ಟ್ ಆಗಿ ಕಲೆಕ್ಷನ್ ಮಾಡ್ತಾ ಇಲ್ಲ ಸರ್. ಅದು ಯಾರು ಇವರು ಅಧಿಕಾರಿಗಳು ಸರ್, ಪಿಡಿಒ ಸರ್ ಆಗಿರ್ಬೋದು, ಇಬ್ರಾಹಿಂ. ಕನೆಕ್ಷನ್ ಕರೆಕ್ಟ್. ಹಾ ಕರೆಕ್ಟ್ ಆಗ್ತಿಲ್ಲ. ಬೋರ್ವೆಲ್ ಇಂದ 4 ಇಂಚ್ ಬರುತ್ತೆ ಸರ್ ನೀರು. ಇವ್ರು ಇಲ್ಲಿಂದ ಊರನ್ ಪೈಪ್ ಲೈನ್ ಕಲೆಕ್ಷನ್ ಕೊಡ್ಬೇಕಾದ್ರೆ ಅದು 4 ಇಂಚ್ ಇದೆ ಸರ್. ಅವ್ರದ್ದು ನೀರು 4 ಇಂಚ್ ಇದೆ, ಇದು 2.5 ಇಂಚ್ ಕಲೆಕ್ಷನ್ ಕೊಟ್ಟಿದ್ದಾರೆ. 2.5 ಇಂಚ್ ಮಾಡ್ಯಾರ ಸರ್. ಅದು 4 ಇಂಚ್ ನೀರ್ ಐತೆ ಸರ್. ಅಲ್ಲಿ ವಾಲ್ ಗಿಲ್ ಮಾಡಿ ಎಲ್ಲ ಐತೆ ಸರ್. ಐತ್ ಸರ್, ಅದನ್ನು ವಾಲ್ ವ್ಯವಸ್ಥೆ ಮಾಡಿದ್ವಿ ಸರ್. ಮತ್ತೆ ಬರೋಕಲ್ಲಿ ಯಾಕೆ ಬರ್ತಿಲ್ಲ ಅದೇ ಗೊತ್ತಾಯ್ತಲ್ಲ. ಹಾ ಯಾಕೆ ಬರಲ್ಲ? ಮತ್ತೆ 4 ಇಂಚ್ ನೀರು ನೀರೇ ಭಾಳ ಅದಲ್ಲ, ನೀರಿನ ಸಮಸ್ಯೆ ಇಲ್ಲ. 12 HP ಮೋಟ್ರ್ ಸರ್, ಪ್ರೆಷರ್ ಭಾಳ ಆಗೋದ್ರಿಂದ ಅಲ್ಲಿ ಜಾಯಿಂಟ್ ಇದ್ದಲ್ಲೇ ಕಿತ್ತಾಗತ್ತೆ ಸರ್. ಕಮ್ಮಿ HP ಹಾಕಿ. ಎಷ್ಟು ಕಡಿಮೆ ಹಾಕು ಇನ್ನು ಸರ್ ಅವ್ರದ್ದು ಅಲ್ಲ. ಆಯ್ತು, ಬೇಸಿಗೆ ಮುಗಿತಾನೆ ಕೇಳಿರಲ್ಲ, ಹೆಂಗ ಬಾಡಿಗೆ ಕೊಡ್ತೀವಲ್ಲ ತಿಂಗಳ 10,000 ರೂಪಾಯಿ ಅವ್ರಿಗೆ. ಬೇರೆ ಮೋಟರ್ ಹಾಕ್ರಿ, ಆಮೇಲೆ ಮೋಟರ್ ವಾಪಸ್ ತಗೊಂಬ್ರಿ. ನಾವು ಸರ್ ಹಾಕಲ್ರಿ ಸರ್, ಅವ್ರು ಹೇಳ್ತಾರೆ. ಯಾರು ಹಾಕಲ್ರಿ. ಪಿಡಿಒ ಸರ್ ಒಂದು ಸ್ಪೇರ್ ಒಂದು ಮೀಟರ್ ವ್ಯವಸ್ಥೆ ಮಾಡ್ರಿ ಅಂತಂದ್ರೆ ಇಲ್ಲೊಂದು ಬೋರ್ ಐತೆ ಸರ್, ಅದನ್ನು ಹೇಳಿದಿವಿ. ಮಾಡಂಗಿಲ್ಲ ಸರ್. ಇವರು ಹೇಳ್ತಾರ, ಒಂದ್ ವಾರ ಆ ಕಡೆ ಹೋಗ್ಬಿಡ್ತಾರೆ ಸರ್. ಬೇರೆ ಬೇರೆ ಬೋರ್ ಅಂದ್ರೆ ಮತ್ತೆ ಪೈಪ್ಲೈನ್ ಎಕ್ಸ್ಪೆಂಡಿಚರ್ ಆಗುತ್ತೆ ಸರ್. ಒಂದು 10 ಫೀಟ್ ಪೈಪ್ ಹೋಗುತ್ತೆ ಸರ್, ಅಷ್ಟೇ ಇದು. ಯಾವ್ದು? ಹಾ, ಈ ಕಡೆ ಒಂದು ಐತೆ, ಅದೊಂದು. ಮತ್ತೆ ಅದು 2.10 HP 7 HP ಹಾಕಿದ್ರೆ ನಡೀತದ. ಮತ್ತೆ 15 ಇದ್ದದ್ದು ಅರ್ಧ ಆಗ್ತದಲ್ಲ, 7 HP ನಡೀತದಲ್ಲ. ಆಮೇಲೆ ನೀರಿಲ್ಲ, ನಾವು ಮೊನ್ನೆ ಟ್ಯಾಂಕರ್ ಹೆಚ್ಚು ವ್ಯವಸ್ಥೆ ಮಾಡಿವಿ ಸರ್, ಗೊತ್ತದ್ರಿ ಸರ್. ಅದು ಟ್ಯಾಂಕರ್ ಇಂದ ನೀರು ಕುಡಿಯೋ ಪರಿಸ್ಥಿತಿ ಬಂದ ನಮಗೆ. ಹಾ, ಆಮೇಲೆ ನಮ್ಮ ಊರಿಗೆ ಸರ್ ನೀವು ನೀರಿನ ವ್ಯವಸ್ಥೆ ಯಾವುದೇ ಮೂಲಭೂತ ಸೌಕರ್ಯ ಮಾಡಿಲ್ಲ ಅಂದ್ರೆ ನಮ್ಮ ಊರಿಗೆ ಏನು ಕರವಸಲತ್ತಿಗೆ ಅದಕ್ಕೇನು ಬರಕೋಬೇಡ. ನಮ್ಮ ಊರ್ ಏನದ ನಾವು ಅಭಿವೃದ್ಧಿ ಮಾಡ್ಕೋತೀವಿ. ನಿಮ್ ಕೈಲಿಂದ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ ಸರ್. ನಮ್ಮ ಊರ್ ನೀರ್ ಕೇಳಾಕತ್ತೀವ್ರಿ ಸರ್. ನಿಮ್ಗೆ ಏನ್ ಕೇಳಾಕತ್ತೀವಿ ನಾವು? ನೀರ್ ಕರೆಕ್ಟ್ ಆಗಿ ನಮ್ಮಲ್ಲಿ ಕರವಸಲಿ 1.5 ಲಕ್ಷ ಕರವಸಲಿ ಮಾಡ್ಕೊಡ್ತೀವಿ ನಾವು. ಹಾ, ಒಂದ್ ನೀರ್ ವ್ಯವಸ್ಥೆ ಮಾಡಕ್ಕಾಗಲ್ಲ ಸರ್ ನಮ್ಗೆ. ಈ ಜೈರು ಏನ್ ಮಾಡ್ತೀರಿ ಸರ್? ಅಲ್ಲ, ಈಗ ಅದು ಮೋಟರ್ ಇಲ್ಲ. ಈಗ ಮೋಟರ್ ಇಲ್ಲ, ಮೋಟರ್ ಇಲ್ಲ. 7 HP ಕಿತ್ತಿಗೆ ಇದಕ್ಕೆ ಹಾಕ್ಸಿ. ಈಗ ಎಲ್ಲ ಮೆಕ್ಯಾನಿಕ್ ಕರಿ. ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಯಾರು? ಅಡ್ಮಿನಿಸ್ಟ್ರೇಟರ್ ವೆಟರ್ನರಿ ಐಡಿ ಅಲ್ಲ, ಮೈಬೂಬ್ ಕಾಜಿ ಅಂತ. ಇಲ್ಲ ಒಂದು ಅಟೆಂಡ್ ಮಾಡಿದ್ದಾರೆ. ಅಟೆಂಡ್ ಮಾಡ್ತಾರೆ ಸುಮ್ಮನೆ ಅವ್ರವ್ರಿಗೆ ಸರ್. ಆಡಳಿತ ಅಧಿಕಾರಿ ಮುಖನೇ ನೋಡಿಲ್ಲ ಸರ್ ನಾವು. ಅಲ್ಲಿ ಯಾವ ಅವ್ರು ಹೆಂಗ್ ಅದಾರ, ಇವರೇ ಸರ್ ಬರ್ಬೇಕಾದ್ರೆ ನಾವು ತಿಂಗಳಿಗೊಂದು 2 ತಿಂಗಳಿಗೊಂದು ಪ್ರದರ್ಶನ ಆಗಿ ಸರ್. ಫೋನ್ ರೆಸ್ಪಾನ್ಸೇ ಮಾಡಲ್ಲ ಸರ್. ಗೊತ್ತಿಲ್ಲ ಸರ್. ಇಲ್ಲಿ ಒರಿಜಿನಲ್ PDO ಯಾರಿದ್ರು? ಸಂಜು ಮನೆ ಟ್ರಾನ್ಸ್ಫರ್ ಆಯ್ತು. ಇದು ಖಾಲಿ ಇದೆ ಸರ್ ಸದ್ಯ. ಅಡಿಷನಲ್ ಚಾರ್ಜ್. ಹೌದು ಸರ್. ಇಲ್ಲಿ ಮೋಟ್ರ ಬಾರೆ ಅಲ್ಲಿನೂ ಬೋರ್ ಚಾಲು ಮಾಡಿಲ್ಲ, ಎಲ್ಲಿಲ್ಲ ನೀರ್ ಬಗ್ಗೆ ಕಾಲೇ ಪಡ ತಗೊಂಡ್ ಮನೆಗೆ ಬಂದೆ ನೋಡ್ರಿ. ಏನ್ ಬೋರ್ ಚಾಲು ಮಾಡಿಲ್ಲ ಬಾ. ಬೋರ್ ಚಾಲು ಮಾಡಿಲ್ಲ ಬಾರ ಯಾವ ಅಲ್ಲಿನೂ ಬೋರ್ ಚಾಲು ಮಾಡಿಲ್ಲ, ಲೈಟ್ ಇಲ್ಲ ಅಂತೇಳಿ. ಎಲ್ಲಿಗೆ ಹೋಗ್ಬೇಕವ ಯಾವ ಊರಿಗನ ಹೋಗಿ ತರ್ಬೇಕು, ತಂದು ಕೊಡ್ಬೇಕು. ಅಲ್ಲಿನೂ ಬೋರ್ ಚಾಲು ಮಾಡಿಲ್ಲ, ಏನಿಲ್ಲ ಬಾ. ಇವತ್ತೇನ್ ನೀರ್ ಕುಡಿಲಾರ್ದಂಗ ಆಗ್ಯದ ನೋಡು. ಸರ್ಕಾರಿ ಮುಂಚೆ ಸೋರ್ಸ್ ಏನಿತ್ತು? ಸೋರ್ಸ್ ಅದೇ ಸರ್, 15 ಅದು ನೀರೇ ಬಂದಾಗಿದೆ ಸರ್. ಅದು
ಟೋಟಲ್ ಬಂದ್ ಆಗಿದೆ ಮಳೆ ಬಂದ ಮೇಲೆ ಚಾಲು ಆಗುತ್ತೆ. ಏನಿಲ್ಲ ಸರ್, ಕೆಂಪ್ ಮಣ್ಣು ಬರ್ತದೆ ನೋಡಿ ಸರ್, ಅವರೇ ನೋಡ್ಯಾರ ಸರ್. ಬಂತಂದ್ರೆ ಸರ್ ಇದು ಕೆನಲ್ದಾಗ ನೀರಿದ್ರೆ ಅದು ಸೋರ್ಸ್ ತಗೊಂಡ್ ಮತ್ತೆ ಬರ್ತದಲ್ಲ ನೀರು ಕೆಂಪ್ ಮಣ್ಣು ಬರ್ತದೆ ಸರ್. ಸರ್ಕಾರಿ ಜಾಗ ಇದೆ ಸರ್ ಸರ್ಕಾರಿ ಜಾಗ ಐತಿ ಸರ್, ಇಲ್ಲಿ ಐತಿ, ಇಲ್ಲಿ ಸ್ಕೂಲ್ ಹತ್ರ ಇದೆ ಸರ್. ನಮ್ಮ ಊರಿಗೆ ಜಾಗ ಬೇಕಾದ್ರೆ ಕೊಡ್ತಾರೆ ಸರ್, ಊರಿಗೆ ನೀರು ಕೊಡ್ತಾನೆ ನಮ್ಮ ಊರಲ್ಲಿ. ನಿಮ್ಗೆ ಒಟ್ಟಿನಲ್ಲಿ ಬೋರ್ ಹಾಕಿ ಕೊಡ್ಬೇಕು ಸರ್. ಅಲ್ಲಿ ನೀರು ಹಾಕಿದ್ರೆ ಸಪ್ ನೀರು ಬೀಳ್ತದೆ ಅಂತೇಳಿ ಅಲ್ಲಿಗೆ ಹಾಕ್ಸಿದ್ವಿ ಸರ್. ಸರ್ ಇಲ್ಲಿ ನೋಡ್ರಿ ಸರ್, ಎಲ್ಲಿ ಬೀಳ್ತಾ ಇಲ್ಲ ಅಲ್ಲಿ ಹಾಕ್ರಿ. ಅದು ನಾವು ಜಿಯೋಲಾಜಿಸ್ಟ್ ಗೆ ಕರೆಸಿ ಪಾಯಿಂಟ್ ಚೆಕ್ ಮಾಡ್ತೀವಿ. ಇಲ್ಲಿ ರಿಪೋರ್ಟ್ ಪ್ರಕಾರ ಜಾಸ್ತಿ ಭಾವನಾಗ ಅಲ್ಲೇ ಆಗ್ತದೆ. ಆದಷ್ಟು ಬೇಗ ಸರ್, ಯಾಕಂದ್ರೆ ಇದನ್ನೇ 15 ಜನ ಹೋಗ್ಬೇಕು ಸರ್. ಇದು ಇವತ್ತೇ ಸಾಲ್ವ್ ಮಾಡ್ತೀವಿ. ಇವತ್ತು ಮೋಟರ್ ಇಳಿಸ್ಬಿಡೋದು ಸರಿ ಫಿಲಿಯರ್ ಹೋಗಿ ನೋಡು ಸರ್. ನೀವು ಮಾತಾಡ್ಬೇಕ್ರಿ, ನಾವೇನಾದ ಊರು ವತಿಯಿಂದ ಹೆಲ್ಪ್ ಮಾಡೋದು ಮಾಡ್ತೀವಿ ಸರ್. ನಾವು 15 ದಿನ ತಿರುಗಿ ನೋಡೋಲ್ಲ ಸರ್. ಇವತ್ತು ಹೇಳ್ತೇವೆ ಸರ್, 1 ತಿಂಗಳು ಸರ್ ನಾವು ಊರಾಗಿ ಸರ್ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ವಿ ಸರ್. 1 ತಿಂಗಳಿಗೆ ಕ್ಯಾರೆ ಎಲ್ಲಿ ಹೋಗ್ಬಿಡ ಪಂಚಾಯತ್ ನಾ ನೋಡ್ತೀನಿ. ಇದನ್ನ ಮುಗಿಸಿ 2 ದಿನ 3 ದಿನ ಇದೇ ಇರ್ತಿದ್ರೆ ಯಾರೋ ಕೊಡೆ ಹಿಡ್ಕೊಂಡು ತಿರ್ಗಾಡಕತ್ತಿ ನಾವು 1 ತಿಂಗಳಾಯ್ತು. ವರ್ಷ ಆಯ್ತ್ರಿ ನೀರಿನ ಬಾಳ ತಿಪ್ಪಲ ಅದ್ರಿ ನಮ್ಗ. ನಮ್ಮ ಊರಿಗೆ ಯಾವ MLA MP ಏನು ಮಾಡಲ್ರಿ. ಆಚೆದಾಗ ಬರ್ತಾರ ಹೋಗ್ತಾರ. ನೀರಿನ ಯಾರು ವ್ಯವಸ್ಥೆ ಮಾಡಿಲ್ರಿ ನಮ್ಗೆ. ಸಂಡಸ್